ಎಲ್ಲ ಫ್ರೆಂಡ್ಸ್, ಏನಂದರೆ ಇವತ್ತು ನಮ್ಮ ಅಳ್ತಾಯಿಂದನೇ ವೀಡಿಯೋ ಮಾಡ್ತಾಯಿದ್ದೀವಿ. ಯಾಕೆ ಅಂತ ಅಂದರೆ ತುಂಬ ವರ್ಷಗಳಾದಮೇಲೆ ಎಲ್ಲ ಮೊಲ ಏನಕ್ಕೆ ಅಂತಂದರೆ ತುಂಬ ವರ್ಷ ಆದಮೇಲೆ ಒಂದು ನಮ್ಮೂರು ಪಕ್ಕ ಒಂದು ಜಾತ್ರೆ ನಡೆಯುತ್ತೆ. ನಾವು ಚಿಕ್ಕ ವಯಸ್ಸಿಂದ ಇಲ್ಲೇ ಹಿಂಗಾಸೆ ನಡ್ಕೊಂಡು ಹೋಗ್ತಾಯಿದ್ದೋ. ನಡ್ಕೊಂಡು ಹೋಗೋಣ ಅಂತಲೇ ಇವತ್ತು ನಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಅಷ್ಟೇ. ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ಕಾರಲ್ಲಿ ಹೋಗೋಣ ಅಂದರೆ ಬೇಡ ಅಂದರು. ನಮ್ಮಲ್ಲಿ ಸ್ವಲ್ಪ ಎಷ್ಟು ವರ್ಷ ಆದಮೇಲೆ ಜಾತ್ರೆಗೆ ಹೋಗೋಣ ಅಂತ ಬಂದಿದ್ದೀವಿ. ನೋಡೋಣ ಹಿಂಗಿರುತ್ತೆ ಜಾತ್ರೆ ಏನು ಅಂತ ಹೇಳ್ತೀನಿ, ಬನ್ನಿ ತೋರಿಸ್ತೀನಿ. ಓಕೆನಾ? ಪಾಪ ಇದೆಲ್ಲ ನಮ್ಮ ಹೊಲನೇ. ನಮ್ಮ ದೊಡ್ಡಪ್ಪರದು, ಚಿಕ್ಕಪ್ಪದು, ನಮ್ಮದು ಕಡೆ ನೋಡಿ. ಅವ್ರ ಮಕ್ಕಳು ಅಲ್ಲಿ ಹೋಯ್ತಾವ್ರು ನೋಡಿ. ಇಲ್ಲಿ ಮಕ್ಕಳು ಬಿಟ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ. ಇದೆಲ್ಲ ನಮ್ಮ ಗದ್ದೆನೇ, ಇದು ನಮ್ಮ ಹೊಲನೇ. ಬಟ್ ಇದೆಲ್ಲ ನಮ್ಮ ಹೊಲನೇ. ಒಂದು ಅಣೆಕಟ್ಟು ಕಟ್ಟಿದ್ದೀವಿ, ಬನ್ನಿ ತೋರಿಸ್ತೀವಿ. ಇದೊಂದು ಅಣೆಕಟ್ಟು ನಮ್ಮದು. ನೀರು ಬರಬಾರ್ದು ಅಂತ ಕೋಡಿ ಹೊಡೆದಾಗ ನೀರು ಬರುತ್ತೆ, ಹೀಗಾಗಿ ಅಣೆಕಟ್ಟು ಕಟ್ಟಿದ್ದೀವಿ. ಇಲ್ಲಿ ಒಂದು ದೊಡ್ಡ ಅಣೆಕಟ್ಟು ನಮ್ಮದು. ಈ ಗಂಟೆ ನಾವೇ ಕಟ್ಟಿರೋದು. ಇದು ನಮ್ಮದು ಹೊಲ. ಇದು ಚಿಕ್ಕ ಚಿಕ್ಕ ಜಮೀನು ಎಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ. ಇದೆಲ್ಲ ನಮ್ಮದು ಚಿಕ್ಕಪ್ಪರದು. ಏನಂತಂದರೆ ಮರಗಳೆಲ್ಲ ಹೋಗ್ಬಿಟ್ಟಿದೆ. ಇದೆಲ್ಲ ಹೋಗ್ಬಿಟ್ಟಿದೆ ಮರ. ಇದು ನಮ್ಮದೇ. ಇದು ಫಸ್ಟ್ ಗದ್ದೆ ಇದ್ದಿದ್ದು, ಇಟ್ಟಿದ್ದು. ಬೋರ್ ಹಾಕ್ಸಿಲ್ಲ ನಾವು, ಮಳೆ ನೀರಲ್ಲೇ ಮಾಡಬೇಕು. ಮಾಡ್ತಾಯಿದ್ವಿ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ನೀರೋ ಜಮೀನು ನಮ್ಮದು, ಜಾಸ್ತಿ ಏನಿಲ್ಲ. ಬಟ್ ಪರವಾಗಿಲ್ಲ. ಏನು ಮಾಡ್ತಿದ್ದೀರಾ ಸರ್? ಆಯ್ತು, ಊಟಕ್ಕೆ ಅಲ್ವಾ? ಊಟ ಹಾಂ ಸರ್ ಆಯಿತು. ನಮ್ಮಪ್ಪ ಅವರು ಇದರೊಣ್ಣೆ ಅಪ್ಪ ಮಗಳೆಲ್ಲ ಹೋಗ್ತಾ ಇದ್ದಾರೆ. ಬಟ್ ಇಳಿಬೇಕು. ಅಪ್ಪ ಏನು ಕೇಳ್ತಾರ ನಮ್ಮನ್ನ. ಎಲ್ಲ ಬೈತಾ ಇದ್ದೀನಿ ನಡ್ಕೊಂಡು. ಅಯ್ಯೋ ಜೂಮ್ ಆಗ್ಬಿಟ್ಟಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ತುಂಬ ದಿನ ಆದಮೇಲೆ ಗೈಸ್, ತುಂಬ ದಿನ ಆಯಿತು. ಒಂದು ವರ್ಷನೇ ಆಗೋಯ್ತು. ಸಿಕ್ಕಾಬಿಟ್ಟೆ ವರ್ಷ ಆಗೋಯ್ತು ಹೋಗಿ. ನಾವು ಸುಮಾರು ಒಂದು ಬೆಂಗಳೂರು ಬಂದಾಗಿಂದ ಒಂದು ಸರಿನೂ ಹೋಗಿಲ್ಲ. ಯಾಕೆಂದರೆ ಇವಾಗ ಏನಕ್ಕೆ ಈ ಥರ ಮಾಡ್ತಾಯಿದ್ದೀವಿ ಅಂದರೆ ಯಾರಿಗೂ ಬೇಜಾರಾಗಿದೆ ಗೈಸ್. ಬೆಂಗಳೂರು ಇದು ಟೆನ್ಷನ್ನು ಅವೆಲ್ಲ ಬಿಟ್ಟು ನೋಡಿ ಹೆಂಗೆ ಹೋಗ್ತಾಯಿದ್ದಾರಲ್ಲ ಅಂತ. ಏನೋ ಟೆನ್ಷನ್ ಊರಲ್ಲಿ ಜಾಸ್ತಿ ಬಂದು ಯಾರೆಲ್ಲ ಅನ್ಕೋತೀವಿ. ಬಟ್ ಕಮಿಟ್ಮೆಂಟಿಂದ ಹಿಂಸೆಯಿಂದ ಇದ್ದೀವಿ ಅಷ್ಟೇ. ಬಟ್ ಅದಕ್ಕೋಸ್ಕರನೇ ಹೋಗಲೇಬೇಕು ಮಾಡಲೇಬೇಕು ಅಂತ ಎಲ್ಲ ಜೊತೆಗೂ ವಿಸಿಟ್ ಮಾಡ್ತಾಯಿದ್ದೀವಿ. ಹೋಗ್ತೀನಿ ಸಂಕ್ರಾಂತಿ ಒಂದು ಹತ್ರ ಪಕ್ಕದಲ್ಲೇ ನಡೀತು, ವಿಸಿಟ್ ಮಾಡಿದ್ದೆ. ಬಟ್ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ. ಇವಾಗ ಮಾಡ್ತಾಯಿದ್ದೀನಿ, ಹೋಗ್ತಾಯಿದ್ದೀವಿ ಎಲ್ಲ ನೋಡಿ. ನಡೆಯೋಕ್ಕಂತೂ ಆಗಲ್ಲ, ಹೋಗೋಣ ಅಂತ. ನಿಜ ತಡೀರ, ಯಾಕೆ ಹಿಂಗೆ ಬಿಟ್ಟಿದ್ದೀರಾ? ಹಬ್ಬ ನೋಡಿ ನಿಂತ್ಕಣ. ಯಾಕಣ ಹುಚ್ಚಪಟ್ಟೆ ಎಲ್ಲ ಆಗೋದು, ಇವನಿಂದನೇ ಎಲ್ಲ ಆಗೋದು. ಹುಚ್ಚಪಟ್ಟೆಲ್ಲ ಅಲ್ಲ, ಹುಚ್ಚನೇ. ನಿಮಗೇನು ಸೋಮಾರಿ ಲಾಗರ್ಸ್ಗಳನ್ನ ವೀಕ್ಷಕರೇ ಸಪೋರ್ಟ್ ಮಾಡಬೇಡಿ ಅಂತ ಗಮನಿಸಿ, ಸಪೋರ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ನಮಗೆ. ನಾವು ಬೆಳಿಗ್ಗೆ 4:15 ಎದ್ದು ಕಾಡಿಸ್ಕೊಂಡ್ಬರ್ತೀವಿ. ಬಂದು ಬರ್ಕೆ ಹೊಡ್ಕೊಂಡು ನಾನು ಬಂದ 2 ಗಂಟೆಗೆ ನಿನ್ನ ಗುಂಡೆ ಮೇಲೆ ಅಣೆಕ, ನಿನ್ನ ಕೂದಲ ಮೇಲೆ ಅಣೆಕೊಂಡು ಹೇಳ. ಕೂದಲ ಮೇಲೆ ನಿನ್ನ ಕೂದಲಿಲ್ಲ ಆದ್ರೂ ಇಟ್ಕೊಂಡು ಹೇಳು. ಇರೋ 3 ಕೂದಲು ನಾನು ನಿದ್ದೆ ಮಾಡಿದ್ದೀವಿ ಅಂತ ಹೇಳ. ನಿದ್ದೆ ಮಾಡಿದ್ದೀವಿ ಅಂತ ಹೇಳ್ಬಿಡ. ನೋಡೋಣ 2 ಗಂಟೆ ಗಂಟ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕೇಳೋಣ ಎಲ್ಲಾದರೂ ಹೆಂಗೆ ಬರುತ್ತೆ ಅಂತ. ಯಾವ ಥರ ಕೇಳೋಣ ಬನ್ನಿ. ಹೆಂಗೆ ಅನ್ಸುತ್ತೆ? ನಮಗೆ ಸುಮಾರು ವರ್ಷ ಆಗಿತ್ತು ಆಲ್ರೆಡಿ. ಇವತ್ತು ನಡೀತಾ ಇರೋದು ಚೆನ್ನಾಗಿದೆ ಅನಿಸುತ್ತೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಜಾತ್ರೆ, ಹೆಂಗಿದೆ ಅವಾಗಿದ್ದಂಗೆ ಇದೆಯಾ. ನಾವು ಹೋಗಿ ಒಂದು 10 ವರ್ಷದ ಮೇಲೆ ಆಯಿತು. ಹೆಂಗಿದೆ ಅಂತ ಗೊತ್ತಿಲ್ಲ. ಬಟ್ ಜಾತ್ರೆ ಚಿಕ್ಕದು ದೊಡ್ಡದು ಅಂತ ಒಂದು ಗೊತ್ತಿಲ್ಲ ನಮಗೆ. ಬಟ್ ಈಗ ನಡ್ಕೊಂಡು ಹೋಗೋಣ ಅಂತಲೇ ಹೋಗ್ತಿದ್ದೀವಿ. ಬಟ್ ಅವಾಗೆಲ್ಲ ಮುಂಚೆ ಥರ ಇರಲ್ಲ ಅಂದ್ಕೊಂಡಿದ್ದೀವಿ. ನೋಡಬೇಕು. ನಮ್ಮ ಅಣ್ಣನ ಕೇಳೋ ಮನೆ. ನಮ್ಮ ಅಣ್ಣ ಹಿರಿ ಮನುಷ್ಯರು. ಇವಾಗ ಬಂದು 20 ವರ್ಷ ಆಗೈತೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ನಾವು 10 ವರ್ಷ ಆಗೈತೆ ನೋಡಿ. ಹೇಳಿ ಅಣ್ಣ, ಹೆಂಗೆ ಅನ್ಸುತ್ತೆ?
ಒಂಥರ ಎಕ್ಸ್ಪೀರಿಯನ್ಸ್ ಇದೆ. ಹಾಂ ಹೊಸ ಎಕ್ಸ್ಪೀರಿಯನ್ಸ್. 20 ವರ್ಷ ಆಯ್ತು ನಡ್ಕೊಂಡ್ ಬರ್ತಿದ್ದ. ಹಾಂ ಇವಾಗ ಅದೇ ಥರ ನಡ್ಕೊಂಡ್ ಬರಬೇಕು ಅವಂತೆ ಅವಂತೆ ಗೊತ್ತಿಲ್ಲ. ಇವನು ಗಂಡುಗಲಿ ಥರ ನಿಂತಿದ್ದಾನೆ ನೋಡಿ. ಇಲ್ಲಿ ಹಾವಾಯ್ತಂತೆ. ಹಾಂ ಬನ್ನಿ 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 ನೋಡೋಣ. ಹೋಗಿದೆ ಬನ್ನಿ. ಫೇಕ್ ಹಾಕೊಂಡು ಬರಲ್ಲ. ಫ್ಲಾಂಕ್ ಮಾಡಿದ್ದು ನಾವೇ. ಫ್ರಾಂಕ್ ಮಾಡೋಕ್ಕೆ ಕಣೋ ಆದಲ್ಲ ಫ್ರಾಂಕು. ಬನ್ನಿ ನಮ್ಮ ಅಣ್ಣಂಗೆ ಕೇಳೋಣ. ಅಣ್ಣ ಕಂಟಿನ್ಯೂ ಮಾಡ್ತೀರಾ? ನೀವು ಅವಾಗೆಲ್ಲ ಮುಂಚೆ 20 ವರ್ಷ ಹಿಂದೆ ಹಿಂಗೆ ಯಾವ ಥರ ಎಲ್ಲ ಹೋಯ್ತಿತ್ತಿಲ್ಲ ಹೇಳಿ. ಅಲ್ಲಿ ಫಸ್ಟ್ ಈ ರೋಡಲ್ಲ, ಈ ರೋಡ ದನ ದೇವ್ರುಗಳೆಲ್ಲ ಹೋಯ್ತಿದ್ದ. ಬಟ್ ಕುಕ್ಕೆ ಮೇಲೆ ಕರ್ಕೊಂಡು ದೇವರೆಲ್ಲ ತಗೊಂಡವರು ಇಲ್ಲಿ. ಇಲ್ಲಿ ಆಲ್ಮೋಸ್ಟು ಎಷ್ಟು ಊರು ಹಬ್ಬ ಮಾಡೋದಿದು? ಚಿಕಮ್ಮಿ ಒಂದು 7-8 ಊರು 7-8 ಊರು ಮಾಡುತ್ತೆ. ಬಟ್ 7-8 ಊರು ಅಂದರೆ 7-8 ಊರು ಮಕ್ಕಳಿಗಿದು ಇದು ಮೇನ್ ದೇವ್ರಿದು. ಹಳ್ಳಿ ಚಿಕ್ಕ ಚಿಕ್ಕ ಹಳ್ಳಿಗೂ 7 ಊರು ಬರ್ತವೆ. ಕುಕ್ಕೆ ಮೇಲೆ ನಾವು ಸೆಂಟ್ರಲ್ ಇದ್ದೀವಿ. ಬಟ್ ಏನಂದರೆ ನಾವು ಹಬ್ಬ ಮಾಡಲ್ಲ, ನಮಗೇನಿಲ್ಲ ಒಟ್ಟಿನಲ್ಲಿ. ಬಟ್ ಏನೋ ಒಂದು ಹಬ್ಬಗೆಲ್ಲ ಹೋಗ್ತಿದ್ವಲ್ಲ, ಇವಾಗಲೂ ಹೋಗೋಣ ಅಂತ ಹೋಗ್ತಿದ್ದೀವಿ. ಹೇಳೋಣ, ಏನು ಹೇಳ್ತೀರಾ? ಹೋಗ್ತಾನೆ. ಹಾಂ ಅವಾಗ ನೀವು ಹೋಗ್ತೀರಿ ತಾನೆ? ಅವಾಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದ. ಮಾವಿನಕಾಯಿ ನಾವು ಇವನಿಗೇನು ಅಷ್ಟೊಂದು ಗೊತ್ತಿಲ್ಲ. ಇವನು ನಮ್ಮ ಬಲರಾಮ್ಗೆ ಏನು ಅಷ್ಟೊಂದು ಗೊತ್ತಿಲ್ಲ. ಬಟ್ ಎಲ್ಲೋ ಒಂದು ಟೈಮ್ ಬಂದವನು ಅಷ್ಟೇ. ಆದ್ರೆ ಕರ್ಕೊಂಡಿದ್ದೀವಿ ಹುಚ್ಚಿನ ಥರ. ಇಲ್ಲ ಇದು ಇಲ್ಲಿದೆ ನೋಡಿ ಬುಂಡೆಲಕ್ಕ. ಅವಾಗೆಲ್ಲ ನಮ್ಮ ಜೊತೆ ಗೊತ್ತಿರಲಿಲ್ಲ ಅವನು ನೋಡಿ. ಅವನು ನೋಡ್ಕೊಳ್ಳಿ ಕರೆಕ್ಟಾಗಿ. ಇದೆಲ್ಲ ನಮ್ಮ ಜೊತೆ ಗೊತ್ತಿರಲಿಲ್ಲ. ಅವಾಗೆಲ್ಲ ಹುಚ್ಚಿಪಟ್ಟೆ ಥರ ಏನು ಒಬ್ಬೊಬ್ಬನೇ ಹೋಗೋನ್ಬೇಕಾರೆ ಒಬ್ಬೊಬ್ಬನೇ ಹೊಂಡೋಗ್ಬಿಡೋನು. ಫ್ಯಾಮಿಲಿ ಜೊತೆ ಗೊತ್ತಿರಲಿಲ್ಲ, ಒಬ್ಬೊಬ್ಬನೇ ಹೋಗ್ಬಿಡೋನು. ಬಟ್ ಹೆಂಗೆ ಅನಿಸಿದ್ಯಪ್ಪ? ಹಾಂ ಹೆಂಗೆ ಅನಿಸ್ತಿದೆ? ಎಲ್ಲ ಚೆನ್ನಾಗಿದೆ. ಈ ಥರ ಎಲ್ಲ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಮ್ಮ ಕೆಲಸದ ಬ್ಯುಸಿ ಶೆಡ್ಯೂಲ್ನ ಸ್ಟಾಪ್ ಮಾಡಿ ಇದನ್ನೆಲ್ಲ ಚೆನ್ನಾಗಿದ್ದಾಗಲೇ ಅನುಭವಿಸ್ಬೇಕು ಅಂದ್ಬಿಟ್ಟು ಬಂದಿದ್ದೀನಿ. ಬರೀ ಚೆನ್ನಾಗಿದೆ ಅನ್ಬೇಕು ಅಂತ. ಹೌದು. ಓಕೆ, ಹಿಂದೆ ಚೆನ್ನಾಗಿರೋ ಎಷ್ಟು ವರ್ಷ ಅಂತ ನೀನು? ಎಷ್ಟು ವರ್ಷ ಚೆನ್ನಾಗಿರ್ತೀವಿ. ಈಗ ಏಜ್ ಆಯ್ತಾ ಮುಂಚೆ 110 ವರ್ಷ ಬದುಕೋರು. ಈಗೆಲ್ಲ ಮನುಷ್ಯನ 60 ವರ್ಷಕ್ಕೆ ಬಂದ್ಬಿಟ್ಟೈತೆ. ಈಗಾಗಲೇ 33 ಆಗಿದೆ ನಮಗೆ. ಅದಕ್ಕೆ ಇನ್ನೆಲ್ಲ ಕರೆಕ್ಟಾಗಿ ಮಾಡೋಣ. ಓಕೆ, ಬರೀ ವಯಸ್ ಪಾನಿಪುರಿ. ಸುತ್ತಮುತ್ತ ಅಷ್ಟೇ. ಹೇಳಿದ್ನಲ್ಲ, ದೇವರುಗಳೆಲ್ಲ ಬರ್ತಾರೆ. ರಾಮ ನೋಡಿ ಹೆಂಗೆ, ಇವರು ದೇವ್ರ ಭಕ್ತಂದ್ರೆ ಇವರೇ. ಹೆಂಗೆ ರಾಮ ಬಾಯಿ ಕೊಂಡೋಗ್ಬೇಕು ಪ್ರಸಾದ ಥರ. ಕೇಳಿ ರಾಮನ ರಾಮ ಹಾಕಿ ಚೆನ್ನಾಗಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಈಗೆಲ್ಲ ಎಲ್ಲ ಇರಲಿಲ್ಲ ಮುಂಚೆ. ಇಷ್ಟು ದೇವರುಗಳು ಬರ್ತವೆ ಇವಾಗ. ಇಷ್ಟು ಊರಿಂದ ಬರ್ತವೆ. 1 2 3 4 5 6 7 8 ಜನ ಐತೆ. ಮೈಸೂರು ಗಡಿ ಅದು. ಚಂಡಪುರಿ ಊಟ ಖಾಲಿ ಆಗಿತ್ತಲ್ಲ ಮಗನ. ಹೀರೋ 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 ಏನೋ ಊಟ ಲೇಟ್ ಅಂತೆ. ಊಟ ಮಾಡೋಣ ಅಂದ್ಕೊಂಡ್ರೆ ಊಟ ಸಿಗ್ತಾ ಇಲ್ಲ. ಐಸ್ ಏನು ಮಾಡೋದು? ಐಸ್ ಸಾಕು. ಸ್ವಲ್ಪ ಹಾಕೋಣ.
ನಾವು ಸಾಂಬಾರು ಈ ಥರ ಎಲ್ಲ ಕಾಂಡ ಮಾಡಲ್ಲ ಅಲ್ಲಿ. ರೂಪಾಯಿ ನೋಡಿ. ಇವರೆಲ್ಲ ಜಾತ್ರೆ ಬೆಂಗಳೂರಿಂದ ಜಾತ್ರೆಗೆ ಬಂದರು ನೋಡಿ. ಇವರೆಲ್ಲ ಜಾತ್ರೆ ಬೆಂಗಳೂರಿಂದ ಬಂದಿರೋದು. ಅವರು ಮೈಸೂರಿಂದ ಬಂದಿರೋದು. ನಾವೆಲ್ಲ ದುಬೈ, ಇವ್ರು ಅಬುದಾಬಿ. ಅಬುದಾಬಿ ಅವರು ವೈಟ್ ಫೀಲ್ಡ್. ಕೆಳಗಡೆ ತಿಂತದೆ ನೋಡಿ. ಎರಡೇದು ಮೂರು ಬಾಕ್ಸ್ ಅದೇ 4 ಲೋಟ ತಿಂದವನು. 4 ಲೋಟ ಕಲ್ಲಂಗಡಿ ನೋಡಿ. ಇದೆ ಕಲ್ಲಂಗಡಿ 4 ಲೋಟ ತಿಂದವನೆ. ಹೇಳಿದ್ಮೇಲೆ ತಿಂತಾ ಇದೀಯ ನೋಡಿ. ಹೇಳಕ್ಕಿಂತ ಮುಂಚೆ ಎಲ್ಲರಿಗೂ ಹಿಡಿತೀವಿ. ಏನು ಗೊತ್ತಾ, ಇದ್ರೊಳಗಡೆ ಚೆನ್ನಾಗಿರೋದಲ್ಲ ಅಂತ ತಿಂತಾನೆ, ಚೆನ್ನಾಗಿರೋದಿರೋದಲ್ಲ ನಮ್ಗೆ ತಿನ್ನಿಸ್ತಾನೆ. ನೋಡಿ ಒಂದು ನಮ್ಮೂರು ಜಾತ್ರೆ ಒಂದು ಮಿಸ್ ಮಾಡಲ್ಲ ಅವನು ಗೊತ್ತಾ. ಎಲ್ಲ ಜಾತ್ರೆಗೂ ಹೋಗ್ತಾನೆ, ಎಲ್ಲ ಜಾತ್ರೆಗೂ ಬರ್ತಾನೆ. ಮದುವೆ ಬೇರೆ ಆಗೈತೆ ಆದರೂ ಹೆಣ್ಣು ನೋಡೋದು ಬಿಡಲ್ಲ. ಇವತ್ತಿನ ಏನಂತಾರೆ, ಇವತ್ತಿನ ಏನಿದೆ ಸ್ಪಾನ್ಸರ್ ಐಸ್ ಕ್ರೀಮ್ ಸ್ಪಾನ್ಸರ್ ವಿನಯ್ ಎಸ್ ಪಿ ವಿಜಯಲಕ್ಷ್ಮಿ. ಒಂದು ಗೋಬಿ ತಿಂತಿದ್ದೀವಿ. ಮುಗೀತು ಜಾತ್ರೆ, ಮುಗೀತು ಆಲ್ಮೋಸ್ಟು. ಈಗ ಜನ ಜಾಸ್ತಿ, ಬಟ್ ನಾವು ಹೋಯ್ತಾ ಇದ್ದೀವಿ. 3-4 ದಿನ ನೆಮ್ಮದಿ. ಏನು ಪ್ಲಾನ್ ಮಾಡಿದ್ಯಾ ಫಸ್ಟ್ ಆ ಥರ ಬದುಕಬೇಕು ಅಂತ ಜೀವನ ಹಿಂಗೆ ಹಸ ಕಟ್ಟಲ್ಲ, ವ್ಯವಸಾಯ ಮಾಡ್ತೀನಿ. ಹಸ ಎಮ್ಮೆ ಕಟ್ಟಲ್ಲ. ಹಬ್ಬ ಹುಣ್ಣಿಮೆ ಕುರಿ ಕಟ್ಕೊಂಡ್ರೆ ಕಟ್ಕೋಬೋದು ಅಷ್ಟೇ. ಅದು ಬಿಟ್ರೆ ಬೇರೆ ಏನೋ ಒಂದು ಕೆಲಸ ಸೇರಿಕೊಂಡು ಕೆಲಸ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಮುಗೀತು ಜಾತ್ರೆ ಎಲ್ಲ ಮುಗೀತು. ಹೋಯ್ತಾ ಇದ್ದೀವಿ ವಾಪಸ್ ರಿಟರ್ನ್ ನಡ್ಕೊಂಡು ಹೋಗೋಣ ಅಂತಲೇ ಹೋಯ್ತಾ ಇದ್ದೀವಿ. ಚೆನ್ನಾಗಿತ್ತು ಜಾತ್ರೆ, ಏನು ಸಮಸ್ಯೆ ಏನಿರಲಿಲ್ಲ. ಬಟ್ ಬೆಂಗಳೂರಿಂದ ರಜಾ ಹಾಕಿ ಬಂದಿದ್ದು, ಒಂಥರ ಖುಷಿ ಜಾತ್ರೆಗೆ ಹೋಗೋಣ ಅಂತ ಬಂದಿದ್ದು. ಎಸ್, ನೋಡೋಣ ನೆಕ್ಸ್ಟ್ ನಮ್ಮೂರು ಜಾತ್ರೆ ನೆಕ್ಸ್ಟ್ ಬಂತು. ನಮ್ಮೂರು ಜಾತ್ರೆಗೆ ಇಲ್ಲೇ ಬೇಗ ನಡೆಯೋಲ್ಲ, ಚೊಕ್ಕದಾಗಿ ನಡೀತದೆ ಅಷ್ಟೇ. ಸ್ವಲ್ಪ ನಮ್ಮೂರಲ್ಲಿ ದೊಡ್ಡೂರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಬಟ್ ನಡೆಯಲ್ಲ ಚೆನ್ನಾಗಿ, ಒಂದು ರೇಂಜ್ಗೆ ಓಕೆ. ನೆಕ್ಸ್ಟು ನಮ್ಮೂರಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು.